ಕಾಯ್ಕೊಳ್ಳೋದಕ್ಕಿಂತ ಎಣ ಕಾಯ್ದು ಎಷ್ಟೋ ಮೇಲು. ತಗದು ಬುಟ್ಟ ಇದ್ರೆ ನೋಡು, ನನ್ ನಂಬರ್ ಹಿಡಿದ್ ಕರೆಯಕ್ ನೀನೇನ್ ನಮ್ ಸಾಹೇಬ್ರೇನೆ. 420 ರೀ ನನ್ನ ಯಾಕ್ರಿ 420 ಅಂತ ಕರೀತಾ ಇದ್ದೀರಾ? ಗಂಡ ಹೆಂಡತಿ ಅಂದ್ಮೇಲೆ 50-50 ಅಲ್ವೇನೆ. ನಾನು 840 ಆದ್ರೆ ನೀನು 420. ಹಾಗಾದ್ರೆ ಈ ಕೂಸು 210. ರೀ ಈ 210 2 kg ಹಲ್ವಾ ತಿನ್ಬೇಕು. ತಂದ್ಕೊಡ್ರಿ. 2 kg ಹಲ್ವಾ ತಿನ್ಬೇಕು ಅಂತ ನೀನು ಕೂಸು ಎಲ್ಲಿಂದ ತರಲೆ ಕಾಸು? ಎಲ್ಲಿಂದ ತಂದ್ಕೊಡಿ, ನನಗೇನು. ಒಟ್ನಲ್ಲಿ ಕೂಸು ಹಲ್ವಾ ತಿನ್ಬೇಕು ಅಂತ ಹೇಳ್ತಾ ಇದ್ದೀರಿ. ಆಗಲ್ಲ ಆಗಲ್ಲ ಆಗಲ್ಲ. ನೋಡ್ರಪ್ಪ, ಏನೋ ಬಸ್ರಿ ಹೆಂಗ್ಸು ಬೈಕ್ ಆಯ್ತದೆ, ಒಂದು ತಿನ್ನೋದಕ್ಕೆ ಹಲ್ವಾ ತಂದ್ಕೊಡು ಅಂತಂದ್ರೆ ತಂದ್ಕೊಡಕ್ಕಿಲ್ಲ ಅಂತದಲ್ಲ. ಈ ಮಗಕ್ಕೆ ಎಂಟಿ ಹಾಕ್ಬೇಕು, ಮಕ್ಳು ಹಾಕ್ಬೇಕು ಅಲ್ವನಕ್ಕ? ಯೋ, ನಿನ್ ಮರ್ಯಾದೆ ಇದೆಯಣ್ಣಯ್ಯ? ಬಸ್ರಿ ಆದ ಹೆಂಗ್ಸಿನ ಬೈಕೆ ತೀರ್ಸ್ದೆ ಇದ್ಮೇಲೆ ನಿನ್ ಯಾವ ಸೀಮೆ ಗಂಡ್ಸಯ್ಯ? ನೋಡು, ನನ್ ಹೆಂಡತಿ ಏನಾದ್ರೂ ಬಸ್ರಿ ಆಗಿದ್ದು ಮೈಸೂರು ಅರಮನೆ ಕೇಳಿದ್ರು ತಂದು ಕೊಡ್ತಿದ್ದೆ, ಗೊತ್ತಾ? ಈಗಾದ್ರೆ ಏನಾಗೈತೆ? ಇವಳೇ ನಿನ್ ಎಂಡ್ರು ಅಂತ ತಿಳ್ಕೊಂಡು 2 kg ಬದ್ಲು 4 kg ಕರ್ಕೊಂಡೋಗಿ ತಿನ್ಸು. ಕರ್ಕೊಂಡೋಗು. ಮುಚ್ಚಯ್ಯ ಬಾಯ್ನ, ಸೊಳ್ಳೆ ಓದಾತು. ಅಣ್ಣ, ಮುದುಕ ಕರ್ಕೊಂಡೋಗಿ ಏನ್ ಮಾಡ್ತಾನಣ್ಣ? ನಮ್ಮನೆ ಕಳಿಸ್ಬಿಡೆ. ಚೂರು ಪಾರು ಹಲ್ವಾ ಯಾಕೆ, ಹಲ್ವಾದಲ್ಲಿ ಅಭಿಷೇಕನೇ ಮಾಡಿ ಹಾಕ್ಬಿಡ್ತೀನಿ. ಕಂಡ ಹಲ್ಕ ನನ್ನ ಮಕ್ಳೆಲ್ಲ ಹಲ್ವಾ ಕೊಡಿಸ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಏನ್ರಿ ನೀವು? 1 kg ಯಾಕೋ 10 kg ತರೋ ತಾಕತ್ ನನಗೈತೋ ನನ್ನ ಮಗನೇ. ಬೇಕಂದ್ರೆ ನಿನ್ನೆ ಅಂತೀನಿ ನನ್ನ ಮನೆ ಕಳಿಸು, 1 kg ಸೀನಾ ತಿನ್ನಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಗೂಟ ನಿಂತ್ಕೊಂಡಿದ್ರಲ್ರಿ. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೋ ಒಮ್ಮೆ. ಆ ನನ್ ಮಗನಿಗೆ ಗೊತ್ತಿಲ್ವಾ? ಅಮ್ಮ ಮಾರಮ್ಮ, ನಿನ್ ಮಾತ್ ಕಟ್ಕೊಂಡು ನ್ಯಾಯ ಹೇಳಕ್ ಬಂದಲ್ಲ, ನನ್ನ ಎಕಡ ತಗೊಂಡು ನಾನೇ ಪಟ್ಪಟ ಅಂತ ಹೊಡ್ಕೋಬೇಕು. ನನ್ನ ಹತ್ರ ಹೇಳ್ಜತೆ ಹಳೆವಾವೆ ಕೊಡ್ಲಾ, ಹೊಡ್ಕತಿಯಾ? ಏಯ್, ಏನ್ ನೋಡ್ತಾ ಇದ್ರೆ ರೆಡಿ ಹೋಗೋಣ. ಇವ್ರುಗಳು ದಿನ ಇದ್ದದ್ದೆ. ನಡಲೋ ಬದ್ಮಾಶ್ ನನ್ ಮಕ್ಳ ಅಲ್ವಾ? ನೀನು 420, ನೀನ್ 210 ಕೇಳ್ತದ ಅಲ್ವಾ? ನೋಡು, 10 kg ಹಲ್ವಾ ತಗೊಂಬಂದು ಹಲ್ವಾದಲ್ಲೇ ನಿನ್ಗೆ ಅಭಿಷೇಕ ಮಾಡ್ಬಿಡ್ತೀನಿ. ಒಳಗ್ ನೋಡಮ್ಮ, ಕಣ್ಣು ದೃಷ್ಟಿ ಆಗುತ್ತೋ. ನೋಡಮ್ಮ ಅಬ್ಬಾ, ಇವಳು ಬಸರಾಗದ್ರ ಬದಲು ನಾನಾದ್ರೂ ಬಸರಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಸೊಂಟ ಬರ್ದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಎಷ್ಟಲ್ಲ ಹೇಳಿದ್ದೀನಿ, ನಿನ್ಗೆ ಹಿಂದೆ ಕೂತ್ಕೊಳ್ಳೋ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್, ಯಾವ ಬದ್ಮಾಶ್ ನನ್ ಮಗ ಹೇಳ್ದ ಹೊಡಿಯಕ್ ಬರಲ್ಲ ಅಂತ? ಒಂದ್ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ, ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನೀನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. 7 ಕೋಟಿ ವೆಂಕಟರಮಣ, ನಿನ್ ದಯಾನೇ ದಯಾನಪ್ಪ. ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು ಎರಡು ಒಂದೇ. ಹಂಗಾದ್ರೆ ನಿನ್ ಎಂಡ್ರು ಬಂದು ಎಣ್ಣ ಕುಡಿದ್ರೆ ಕೋತಿ 1 ಲಕ್ಷ ಸತಿ ಹೇಳೋ ಆ ಮಾತನ್ನ. ಬಂದೇ ಇರೋ ನಿಮಿಷ. ಎಲ್ಲೋಗ್ತೀಯಾ? ಒಳಗೋಗಿ ಕೇಳ್ಕೊಂಡ್ ಬರ್ತೀನಿ. ಮೀಟಿಂಗ್ ಇಟ್ಬಿಟ್ಟಿಯಪ್ಪ, ನೀನ್ ದಮ್ಮಯ್ಯ ಅಂತೀನಿ. ಹಂಗಾದ್ರೆ ತಳ್ಳು 1 50. ಏನ್ ಗುರು ತಾವೆಲ್ಲ ಲಂಚನ? ಅಯ್ಯೋ, ಬೆಳಗಾಗಿ ಎದ್ದು ಯಾರ ಮಕ ನೋಡುದು ಶಿವನೇ. ತಗೋ ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ ನಡಿ ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು. ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ, ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, 1 ಗಂಟೆಗೆ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನೇ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸರ್. ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ, ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಲೇಟು? ಅದೇ ಸರ್, ಅಮ್ಮವ್ರು ಬರಕ್ ಕೇಳಿದ್ರು. ಅಮ್ಮವ್ರು? ಯಾರಮ್ಮವ್ರು? ಅದೇ ನಿಮ್ಮಮ್ಮವ್ರು ಸರ್. ಅದೇ ಸರ್, ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗುವಂತೆ ಬಾಂದಿದ್ರು, ಅದಕ್ಕೋಗಿದ್ದೆ. ಇವ್ ಬೆಡ್ರೂಮ್ ಹೋಗಿದ್ದೆ? ಅದೇ ಸಾರ್, ನೀವು ಮನಿಕೊಳ್ಳೋ ಹಾಸಿಗೆ ಅರ್ಧೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಡ್ ಬಾ ಅಂದ್ರು. ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸರ್. ಸರಿ 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 ಸರಿ.
ನಿಂದೇನೆ ಯಾರು ಆಗ ಅದೇ ಸರ್ ನಿಮ್ ಮಗಳ್ ಅದೇ ಸರ್ ಕಾನ್ವೆಂಟ್ ಬಿಡಕ್ ಕರ್ಕೊಂಡೋಗಿದ್ದೆ. ಓ ಏನ್ರಯ್ಯ ಎಣ್ಣೆ ತರ ಡಬಲ್ ಮೀನಿ ಮಾತಾಡಿ ನನ್ನ ಬಿಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. Sorry, sir. ಓಕೆ ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸಾ? ಇಲ್ಲ ನೀನಿಲ್ಲೇ ಎದ್ಕೊಂಡು ನನ್ ತಿತ್ತಿ ಮಾಡು. ಆಗ್ಲಿ